ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಸಹಿತ ಸದಾಶಿವ ಗಸ್ತಿ. ಇವತ್ತೇನು ಮಾಡತ್ತನಂದ್ರೆ ರೀ, ಬಾಳೆಹಣ್ಣಿನ ಗಾರ್ಗಿ ಮಾಡಿ ತೋರಿಸ್ತೀನಿ ನೋಡಿರಿ. ಭಾಳ ಹಣ್ಣಾಗಿದ್ದು ರೀ ಇವ ಬಾಳೆಹಣ್ಣು. ಅದಕ್ಕೆ ಗಾರ್ಗಿ ಮಾಡ್ಬೇಕಂತಂದಿನಿ. ಅದಕ್ಕೆ ಏನೇನು ಬೇಕಂತಂದ್ರೆ 1 ಕಪ್ ಗೋಧಿ ಹಿಟ್ಟು ರೀ, 1 ಕಪ್ ಮೈದಾ ಹಿಟ್ಟು, ಬೆಲ್ಲ 1 ಕಪ್ಪ, ಎಳ್ಳು, 3 ಏಲಕ್ಕಿ, ಗಸಗಸೆ ರೀ, 2 ಚಮಚ ಐತ್ರಿ. ಈಗ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ ನೋಡಿರಿ. ಇದು ಎಲ್ಲ ಸಿಪ್ಪಿ ತೆಗೆದು ಇಟ್ಕೊಂಡಿನಿ ರೀ. ಈಗ ಸಣ್ಣಗೆ ಇದರಲ್ಲಿದೆ, ಈಗ ಪುಡಿ ಮಾಡ್ಕೊಬೇಕ್ರಿ. ನೋಡಿರಿ, ಈ ರೀತಿ ಎಲ್ಲ ಮಾಡ್ಕೊಂಡೀಗ ಅದಕ್ಕೆ ಬೆಲ್ಲ ಹಾಕ್ತಾನೆ ನೋಡಿರಿ 1 ಕಪ್. ಅದನ್ನೂ ಸಣ್ಣ ಪುಡಿ ಮಾಡಿ ಇಟ್ಕೊಂಡೀನಿ ರೀ. ಅದ್ರೊಳಗನ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ಬೆಲ್ಲ ಅದು ರೀ, ಅಂದ್ರೆ ನೀರು ಬಿಡ್ತೈತ್ರಲ್ಲ ಬೆಲ್ಲ, ಅದಕ್ಕೆ ಹಂಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿ. ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ. ಅದನ್ನು ಸಣ್ಣಂಗೆ ಗಂಟಿದ್ರೂ ಕರಗಿಸ್ಕೊಂಡೆಲ್ಲ ಪುಡಿ ಮಾಡ್ಕೊಂಡ್ರೂ ಸರಿ ಹೋಗುತ್ತೆ. ಈಗೆಲ್ಲ ಹೆಂಗೆ ರೆಡಿ ಮಾಡ್ಕೊಂಡೀನಿ ನೋಡಿರಿ. ಅದಕ್ಕೆ ಈಗ ಹಿಟ್ಟು ಹಾಕ್ತೇನೆ ರೀ. 1 ಕಪ್ ಗೋಧಿ ಹಿಟ್ಟು ಹಾಕತ್ತೀನಿ ರೀ. ಆಮೇಲೆ 1 ಕಪ್ ಮೈದಾ ಹಿಟ್ಟು ಹಾಕ್ತೀನಿ ರೀ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಏನು ಇರೋದಿಲ್ಲ ರೀ. ಅದ್ರೊಳಗೆ ನೀರು ಬಿಟ್ಟಿರ್ತೈತ್ರಲ್ಲ ಎಲ್ಲ ಬೆಲ್ಲದ, ಅದ್ರಾಗನ ಕಳಿಸ್ಕೊಳ್ಳೋದು. ಎಳ್ಳು ಹಾಕತ್ತೀನಿ ರೀ. 2 ಚಮಚ ತೊಗೊಂಡು ಎಳ್ಳು ಅಷ್ಟು ಹಾಕಿಬಿಡ್ತೀನಿ ರೀ, ಅಂದ್ರೆ ಟೇಸ್ಟ್ ಆಕೈತೆ ರೀ. ಈಗ ಏಲಕ್ಕಿ ಪುಡಿ ರೀ, 3 ಜಜ್ಜಿ ಇಟ್ಕೊಂಡಿದ್ದ, ಅದ್ರಾಗ ಮಿಕ್ಸ್ ಮಾಡ್ಕೋಬೇಕ್ರಿ. ಉಪ್ಪು ಒಂದು ಸ್ವಲ್ಪ ರುಚಿಗೆ ತಗೊಂಡು ಹಾಕತ್ತೀನಿ ರೀ, ಅಂದ್ರೆ ಟೇಸ್ಟ್ ಬರ್ತಾವೆ ರೀ. ಹಿಟ್ಟು ಹಾಕಿರ್ತೀವಲ್ಲ ಅದಕ್ಕೆ ಸಪ್ಪಕ್ಕ ಅಂತ ಉಪ್ಪು ಹಾಕ್ಬೇಕ್ರಿ. ಈಗ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ. ಕೈಲೇನ ಹೀಗೆಲ್ಲ ಕರೆಕ್ಟಾಗಿ ಕಲಿಸ್ಕೊಂಡ್ರನ ಕರೆಕ್ಟಾಗಿ ಗಂಟಿದ್ರೂ ಹೋಗಿಬಿಡ್ತೈತ್ರಿ ಅದು ಬೆಲ್ಲದ್ದು. ಈ ರೀತಿ ಹಿಂಗೆ ಕಲಿಸ್ಕೊಂಡು ನೋಡಿರಿ, ರೆಡಿ ಆಯ್ತು ರೀ ಹಿಟ್ಟು. ಈಗ ಗಸಗಸೆ ಹಾಕತ್ತೀನಿ ನೋಡಿರಿ, ಅದ್ರಾಗನ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ. ಸ್ವೀಟ್ನ್ಯಾಗ ಗಸಗಸೆ ಹಾಕಿದ್ರೂ ಟೇಸ್ಟ್ ಆಗ್ತೈತೆ ರೀ. ಈ ಕಡೆ ಎಣ್ಣೆ ಕಾಯಕ್ಕಿಟ್ಟೀನಿ ರೀ. ಈಗ ಎಣ್ಣೆ ಕಾದ ನಂತರನ ಕರ್ಕೊಂಡ್ಬಿಡೋದ್ರಿ ಎಣ್ಣೆಯಾಗ. ಸ್ವಲ್ಪ ನೋಡಿರಿ, ಆಯ್ತು. ಇಟ್ಟಿಟ್ಟು ಹಾಕೊಂಡ್ಬಿಡೋದ್ರಿ. ಹಿಂಗೆ ಹಾಕತ್ತೀನಿ ನೋಡಿರಿ. ರುಚಿ ಅಕ್ಕಾರಿ ಇವ ಭಾಳ. ಬಾಳೆಹಣ್ಣು ಮನ್ಯಾಗ ಯಾವಾಗ ರೀ ಉಳಿದಿರ್ತಾವ್ರಲ್ಲ, ಪೂಜೆಗೆ ತಂದಿರ್ತೀವಿ, ಹಂಗಷ್ಟು ಹಾಕಿರ್ತಾವೆ ತಂದು ವೇಸ್ಟ್ ಮಾಡಲ್ಲ. ಹಿಂಗೆ ಮಕ್ಳಿಗೆ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ರೀ. ಬಾಯಾಗ ಅಟ್ಟ ರುಚಿಯಾಗಿರ್ತಾವ್ರಿ ಇವ. ಸ್ವೀಟ್ ಬಾಳೆಹಣ್ಣಿನ ಫ್ಲೇವರು ಹಂಗೆ ಬರ್ತೈತೆ ರೀ, ಮಸ್ತಾಗಿರ್ತಾವೆ ರೀ. ಈ ರೀತಿ ಕರ್ಕೋಬೇಕ್ರಿ. ಅವು ಕೆಂಪನಂಗೆ ಆಗ್ಬಿಟ್ಟಾರೆ. ಸಣ್ಣ ಉರಿ ಇಟ್ಟ ಕರ್ಕೋಬೇಕ್ರಿ. ಒಳಗಿಂದೆಲ್ಲ ಬೇದಿರ್ತೈತೆ ರೀ. ಜೋರು ಉರಿ ಹಾಕಿರ ಒಮ್ಮೆಲೆ ಕಪ್ಪಾಗಿಬಿಡ್ತಾವೆ ರೀ. ಸ್ಲೋ ಇಟ್ಕೊಂಡನ ಕರ್ಕೋಬೇಕ್ರಿ. ಇದಾಗಿದ್ದಾವೆ, ಇವು ತೆಗಿತೀನಿ ರೀ. ಈಗ ನೋಡಿರಿ, ಚಂದ ಬಂದಾವ ಕಲರ್. ಆಮೇಲೆ ಗರಿ ಆಗ್ತಾವೆ ರೀ. ಕರಿಯೋ ಮೆತ್ತಗಾಗಿರ್ತಾವೆ ರೀ. ಈಗ ನೋಡಿರಿ ಹೆಂಗೆ ಪಳ್ಳಾಗಿದ್ದಾವ್ರಿ, ಎಲ್ಲ ಒಡ್ದಂಗೆ ಆಗಿದಾವಲ್ಲ ರೀ. ಭಾಳ ಮಸ್ತ್ ಕರ್ದಾವೆ ರೀ. ಬಾಯಾಗೂ ಅಟ್ಟ ಟೇಸ್ಟ್ ಇರ್ತಾವೆ ರೀ. ನೀವು ಒಂದು ಸರ್ತಿ ಮಾಡ್ಕೊಂಡು ತಿಂದ್ರನ ಗೊತ್ತಾಕೈತೆ ರೀ ಅದ್ರ ರುಚಿ. ಮಾಡ್ಕೊಂಡು ತಿಂದು ನೋಡಿರಿ, ನೀವು ಟ್ರೈ ಮಾಡಿರಿ, ಗೊತ್ತಾಕೈತೆ ರೀ ಹೆಂಗಾಗಿದಾವೆ ಅನ್ನೋದು. ಇಷ್ಟ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.